ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವೊಂದು ಪ್ರಮುಖವಾದ ವಿಷಯದ ಬಗ್ಗೆ ಮಾತನಾಡೋಣ. ತುಂಬಾ ಜನ ವಿಡಿಯೋದಲ್ಲಿ ಕೇಳೋದೇನೆಂದ್ರೆ, ನಾವು ಹೊಸ ಮನೆಗೆ ಬಂದಾಗಿನಿಂದ ಅಥವಾ ಹೊಸದಾಗಿ ಮನೆ ಕಟ್ಟಿಕೊಂಡಾಗಿನಿಂದ ನಮಗೆ ಏನೂ ಕೈ ಹಿಡಿತಾ ಇಲ್ಲ, ನೆಮ್ಮದಿನೇ ಇಲ್ಲ ಅಂತ. ಇನ್ನೂ ಕೆಲವರು, ನಾವು ತಾತ ಮುತ್ತಾತಂದಿರ ಕಾಲದ ಹಳೆ ಮನೆಯಲ್ಲೇ ಇರೋದು, ಆದ್ರೆ ಇತ್ತೀಚೆಗೆ ನಮ್ಮ ತಾತ ಅಥವಾ ಅಜ್ಜಿ ತೀರ್ಕೊಂಡ್ರು, ಮನೆಯಲ್ಲಿ ಕೆಲವೊಂದು ಅಶುಭ ಕಾರ್ಯಗಳು ನಡೆದ್ವು, ಅಂದಿನಿಂದ ನಮಗೆ ಈ ಮನೆ ಅಷ್ಟಾಗಿ ಒದಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಜಾತಕ ತೋರಿಸಿದಾಗ ಜಾತಕ ತುಂಬಾ ಚೆನ್ನಾಗಿದೆ, ಈ ವರ್ಷ ಕೋಟಿ ಕೋಟಿ ಹಣ ಬರುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ನಾವು ಆರ್ಥಿಕವಾಗಿ ತೀರಾ ಕೆಳಮಟ್ಟಕ್ಕೆ ಕುಸಿದು ಹೋಗಿದ್ದೇವೆ. ಇದಕ್ಕೆ ಅಸಲಿ ಕಾರಣ ಏನು, ಯಾಕೆ ನಮಗೆ ಇಂತಹ ಪರಿಸ್ಥಿತಿ ಬಂತು ಅಂತ ಸಾಕಷ್ಟು ಜನ ಕೇಳ್ತಿದ್ದಾರೆ. ಅಂತವರೆಲ್ಲರಿಗಾಗಿ ನಮ್ಮ ಅತ್ಯಂತ ಪುರಾತನವಾದ ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಆಯುರ್ವೇದ, ಈ ಮೂರನ್ನು ಒಳಗೊಂಡಿರುವ ಕೆಲವು ಅದ್ಭುತ ಪುರಾತನ ಪರಿಹಾರಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನ ಮಾಡೋದ್ರಿಂದ ನವಗ್ರಹ ದೋಷಗಳು, ಭೂತ ಪ್ರೇತ ಪಿಶಾಚಿಗಳ ಬಾಧೆಗಳು, ಅಕಾಲಿಕ ಮರಣ ಹೊಂದಿದವರ ಪ್ರೇತಾತ್ಮಗಳ ತೊಂದರೆಗಳು, ಹಾಗೆ ಜನರ ದೃಷ್ಟಿದೋಷ, ನರಘೋಷಗಳಿಂದ ನಾವು ಸುಲಭವಾಗಿ ಹೊರಬರಬಹುದು. ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಪರಿಹಾರಗಳ ವಿಷಯಕ್ಕೆ ಬರೋಣ. ಇದರಲ್ಲಿ ಕೆಲವು ಪರಿಹಾರಗಳನ್ನ ನೀವೇ ಸ್ವತಃ ಮಾಡ್ಕೋಬಹುದು, ಇನ್ನೂ ಕೆಲವನ್ನ ಪಂಡಿತರು, ತಂತ್ರಜ್ಞರು ಅಥವಾ ಜ್ಯೋತಿಷಗಳ ಮೂಲಕ ಮಾಡಿಸಬೇಕಾಗುತ್ತೆ. ನಾನು ಹೇಳೋ ಪರಿಹಾರಗಳಲ್ಲಿ ನಿಮ್ಮ ಕೈಲಾದಷ್ಟು ಪರಿಹಾರಗಳನ್ನ ನೀವೇ ಮಾಡಲು ಪ್ರಯತ್ನಿಸಿ. ಪರಿಹಾರ 1, ಮನೆಯ ಹಿನ್ನೆಲೆ ಮತ್ತು ಉಪ್ಪು ನೀರಿನ ಸ್ವಚ್ಛತೆ. ಮೊದಲನೇದಾಗಿ, ನಾವು ಯಾವುದೇ ಹೊಸ ಮನೆಯನ್ನ ಕೊಳ್ಳುವಾಗ ಅಥವಾ ಬಾಡಿಗೆಗೆ ಹೋಗುವಾಗ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಆ ಮನೆ ಅದಕ್ಕಿಂತ ಮುಂಚೆ ಎಷ್ಟು ದಿನಗಳ ಕಾಲ ಖಾಲಿ ಇತ್ತು ಅನ್ನೋದನ್ನ ವಿಚಾರಿಸಬೇಕು. ಕೆಲವು ಸಂದರ್ಭಗಳಲ್ಲಿ ಯಾರಾದರೂ ಅಲ್ಲಿ ಆತ್ಮಹತ್ಯೆ ಅಥವಾ ಅಕಾಲಿಕ ಮರಣ ಹೊಂದಿದ್ದರೆ ಆ ಮನೆ ಒಂದು 6 ತಿಂಗಳು ಖಾಲಿ ಇದ್ರೂ ಸಾಕು, ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ನೆಲೆಸಿಬಿಡುತ್ತವೆ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಮನೆ ನೋಡ್ತೀವಿ, ತುಂಬಾ ಇಷ್ಟ ಆಗುತ್ತೆ, ತಕ್ಷಣ ಕೆಲಸದವರನ್ನ ಕರೆಸಿ ಕ್ಲೀನ್ ಮಾಡಿಸ್ತೀವಿ, ಹಾಲು ಉಕ್ಕಿಸಿ ಮನೆಗೆ ಪ್ರವೇಶ ಮಾಡ್ತೀವಿ. ಆದ್ರೆ ಮನೆಗೆ ಹೋದ ಮೇಲೇನೆ ಅಸಲಿ ಸಮಸ್ಯೆಗಳು ಶುರುವಾಗೋದು. ಕೆಲವರಿಗೆ ಹೋದ ಮೊದಲ ದಿನದಿಂದಲೇ ಕಷ್ಟಗಳು ಶುರುವಾದ್ರೆ, ಇನ್ನೂ ಕೆಲವರಿಗೆ ಸ್ವಲ್ಪ ದಿನಗಳ ನಂತರ ಆರಂಭವಾಗುತ್ತವೆ. ಆಗ ನಾವು ಸ್ಥಳ ಬದಲಾವಣೆ ಆಗಿದ್ದಕ್ಕೆ ಹೀಗಾಗ್ತಿದೆ ಅನ್ಕೊಂಡು ಸುಮ್ಮನಾಗ್ತೀವಿ. ಆದ್ರೆ ನೆನಪಿಡಿ, ನೀವು ಹೊಸ ಮನೆಗೆ ಹೋದಾಗ ಕಡ್ಡಾಯವಾಗಿ ಕೆಲವು ಕೆಲಸಗಳನ್ನ ಮಾಡಲೇಬೇಕು. ಮೊದಲನೇದಾಗಿ, ಆ ಮನೆಯ ನೆಲವನ್ನು ಒರೆಸೋವಾಗ ನೀರಲ್ಲಿ ಕಲ್ಲುಪ್ಪು ಅಥವಾ ಪಟಕ ಅಂದ್ರೆ ಆಲಂ ಬೆರೆಸಿ ಚೆನ್ನಾಗಿ ಕ್ಲೀನ್ ಮಾಡಿಸಿ. ಪರಿಹಾರ 2 ಮತ್ತು 3, ಧೂಪ ಮತ್ತು ಸಾಸಿವೆ ಚಿಕಿತ್ಸೆ. ಎರಡನೇದಾಗಿ, ಆ ಮನೆಯಲ್ಲಿ ನೀವು ಧೂಪವನ್ನ ಹಾಕಬೇಕು. ಅದಕ್ಕೆ ಯಾವೆಲ್ಲ ಪದಾರ್ಥಗಳನ್ನ ಬಳಸಬೇಕು ಗೊತ್ತಾ? 1 ಬಿಳಿ ಸಾಸಿವೆ, 2 ಗುಗ್ಗುಳ, 3 ಸಾಂಬ್ರಾಣಿ, 4 ಬಿರಿಯಾನಿ ಎಲೆ, 5 ಲವಂಗ, 6 ಏಲಕ್ಕಿ, 7 ದಾಲ್ಚಿನ್ನಿ, 8 ಮೆಣಸು. ಇವೆಲ್ಲವನ್ನ ಸೇರಿಸಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ನಂತರ ಒಣಗಿದ ಹಸುವಿನ ಬೆರಣಿಯನ್ನ ಚೆನ್ನಾಗಿ ಕಾಯಿಸಿ ಕೆಂಡ ಮಾಡಿ ಅದರ ಮೇಲೆ ಈ ಪುಡಿಯನ್ನ ಹಾಕ್ತಾ ಮನೆಯ ಪ್ರತಿ ಮೂಲೆ ಮೂಲೆಗೂ ಧೂಪವನ್ನ ತೋರಿಸ್ಬೇಕು. ಬಾತ್ರೂಮ್ ಹತ್ತಿರದಿಂದ ಹಿಡಿದು ಮನೆಯ ಎಲ್ಲಾ ಕೋಣೆಗಳಿಗೂ ಈ ಧೂಪದ ಹೊಗೆ ತಗಲಬೇಕು. ಇದು ನೀವು ಮನೆಗೆ ಹೋದ ತಕ್ಷಣ ಮಾಡಬೇಕಾದ ಕೆಲಸ. ಇದರ ಜೊತೆಗೆ 3ನೆಯ ಕೆಲಸ ಏನಂದ್ರೆ, ನೀವು ಹೊಸ ಮನೆಗೆ ಹೋದ ದಿನದಿಂದ ಸತತವಾಗಿ 21 ದಿನಗಳ ಕಾಲ ಮಾರುಕಟ್ಟೆಯಲ್ಲಿ ಸಿಗುವಂತ ಹಳದಿ ಬಣ್ಣದ ಸಾಸಿವೆಯನ್ನ ತಂದ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಬಾತ್ರೂಮ್ ಹೊರತುಪಡಿಸಿ ಮನೆಯ ಎಲ್ಲಾ ಕೋಣೆಗಳಲ್ಲೂ ಈ ಸಾಸಿವೆಯನ್ನ ಸಿಂಪಡಿಸಿ, ಅಂದ್ರೆ ಚೆಲ್ಬಿಡಿ. ಆಮೇಲೆ ಅದನ್ನ ಪೊರಕೆಯಿಂದ ಗುಡಿಸಿ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ವೇಳೆ ಆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ರೂ ಈ ಪದಾರ್ಥಗಳ ಪ್ರಭಾವಕ್ಕೆ ತಡೆಯಲಾರದೆ ಅದು ತಾನಾಗಿಯೇ ಮನೆಯಿಂದ ಹೊರಟು ಹೋಗುತ್ತೆ. ಧೂಪ ಹಾಕೋದು ಮತ್ತು ಹಳದಿ ಸಾಸಿವೆ ಚಲ್ಲಿ ಗುಡಿಸೋದನ್ನ
ನೀವು ನಿಯಮಿತವಾಗಿ ದಿನಾಲೂ ಮಾಡಬಹುದು ಅಥವಾ ವಾರಕ್ಕೊಮ್ಮೆ ಮಾಡಬಹುದು. ಪರಿಹಾರ 4. ಸಿಂಹದ್ವಾರದ ರಕ್ಷಣೆ ಮತ್ತು ಪಟಕದ ಬಳಕೆ. 4ನೇದಾಗಿ, ಮನೆಯ ಮುಖ್ಯ ದ್ವಾರ ಅಂದ್ರೆ ಸಿಂಹದ್ವಾರ ಯಾವಾಗಲೂ ಸ್ವಚ್ಛವಾಗಿರಬೇಕು. ಅದಕ್ಕೆ ಹಳದಿ ಬಳಿದು ಕುಂಕುಮದ ಬೊಟ್ಟಿಟ್ಟು ಬಾಗಿಲ ಮುಂದೆ ರಂಗೋಲಿ ಹಾಕಬೇಕು. ರಂಗೋಲಿಯನ್ನ ಚಾಕ್ ಪೀಸ್ನಿಂದ ಹಾಕದೆ ಅಕ್ಕಿ ಹಿಟ್ಟಿನಿಂದ ಹಾಕಿ. ರಂಗೋಲಿಯ ಎರಡೂ ಕಡೆಗಳಲ್ಲಿ ತ್ರಿಶೂಲದ ಗುರುತನ್ನ ಕಡ್ಡಾಯವಾಗಿ ಬರೀರಿ. ಇದನ್ನ ದಿನಾ ಬರೆಯಲು ಸಾಧ್ಯವಾಗದಿದ್ರೂ ವಾರಕ್ಕೊಮ್ಮೆಯಾದ್ರೂ ಬರೆಯಿರಿ. ಒಂದು ವೇಳೆ ನೀವು ಈಗಾಗಲೇ ತೊಂದರೆ ಇರೋ ಮನೆಗೆ ಹೋಗಿದ್ರೂ ಈ ಕೆಲಸಗಳನ್ನ ಮಾಡೋದ್ರಿಂದ ಆ ತೊಂದರೆಗಳು ಕೂಡ ನಿವಾರಣೆಯಾಗುತ್ತವೆ. ಅದಾಗೂ ಸಮಸ್ಯೆಗಳು ಹೆಚ್ಚಾಗಿದ್ರೆ ಸುಮಾರು 1.25 kgಯಷ್ಟು ಪಟಕ ಅಂದ್ರೆ ಆಲಮ್ ಸ್ಟೋನ್ನ ತಂದ್ಕೊಳ್ಳಿ. ಇದನ್ನ ಕಪ್ಪು ಬಟ್ಟೆ ಅಥವಾ ಮನುಷ್ಯನ ಕೂದಲಿನಿಂದ ಮಾಡಿದಂತ ಹಗ್ಗದಲ್ಲಿ, ಇದು ನಿಮ್ಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಆ ಹಗ್ಗದಿಂದ ಚೆನ್ನಾಗಿ ಕಟ್ಟಿ ನಿಮ್ಮ ಮುಖ್ಯ ದ್ವಾರದ ಹೊರಗಡೆ ದೃಷ್ಟಿ ಕುಂಬಳಕಾಯಿ ಕಟ್ಟೋ ಜಾಗದಲ್ಲಿ ಇದನ್ನ ಕಟ್ಟಿ ತೂಗು ಹಾಕಿ. ಕಪ್ಪು ಬಟ್ಟೆಗಿಂತ ಕೂದಲಿನ ಹಗ್ಗ ತುಂಬಾ ಶಕ್ತಿಶಾಲಿ. ಈ ಪಟಕದ ಕಲ್ಲನ್ನ ನೀವು ವರ್ಷಕ್ಕೊಮ್ಮೆ ಬದಲಾಯಿಸಬಹುದು ಅಥವಾ ನಿಮಗೆ ಅನಿಸಿದಾಗ ಬದಲಾಯಿಸಬಹುದು. ಬದಲಾಯಿಸದಿದ್ರೂ ಕೂಡ ಯಾವುದೇ ತೊಂದರೆ ಆಗಲ್ಲ. ಇದರಿಂದ ಹೊರಗಿನಿಂದ ಬರುವಂತ ದುಷ್ಟಶಕ್ತಿಗಳು, ಕೆಟ್ಟ ಗ್ರಹಚಾರಗಳು, ದೃಷ್ಟಿ ದೋಷಗಳು ಮತ್ತು ನರಘೋಷಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲ, ಕಾಲಕ್ಕೆ ಬರುವಂತ ಸಾಂಕ್ರಾಮಿಕ ಹಾಗೂ ಸೀಸನಲ್ ಕಾಯಿಲೆಗಳು ಕೂಡ ಈ ಪಟಕದ ಶಕ್ತಿಯಿಂದ ಮನೆಯೊಳಗೆ ಬರದಂತೆ ತಡೆಯಲ್ಪಡುತ್ತವೆ. ಪರಿಹಾರ 5. ಮೂಲೆಗಳ ಶುದ್ಧೀಕರಣ ಮತ್ತು ಕಲ್ಲುಪ್ಪಿನ ಪರೀಕ್ಷೆ. 5ನೇದಾಗಿ, ಸ್ವಲ್ಪ ಪಟಕವನ್ನು ನೀರಿನಲ್ಲಿ ಚೆನ್ನಾಗಿ ಕರಗಿಸಿ ಆ ನೀರನ್ನ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಚಿಮುಕಿಸಿ. ಯಾಕಂದ್ರೆ ತಲಾಂತರಗಳಿಂದ ಅಥವಾ ಯುಗಗಳಿಂದ ಕೆಲವು ನಕಾರಾತ್ಮಕ ಶಕ್ತಿಗಳು, ಭೂತ ಪ್ರೇತಗಳು ಮನೆಯ ಗೋಡೆಗಳ ಮೇಲೆ, ಬಾಗಿಲುಗಳ ಹಿಂದೆ, ಮೂಲೆಗಳಲ್ಲಿ, ಕಸ ಅಥವಾ ಧೂಳಿನಲ್ಲಿ ಅಥವಾ ಕತ್ತಲೆ ಇರುವಂತಹ ಜಾಗದಲ್ಲಿ ಅಡಗಿ ಕುಳಿತಿರುತ್ತವೆ. ಈ ನೀರನ್ನು ಸಿಂಪಡಿಸೋದ್ರಿಂದ ಅಂತಹ ಶಕ್ತಿಗಳು ಹಾಗೂ ಕಣ್ಣಿಗೆ ಕಾಣಿಸದ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಕೂಡ ನಾಶ ಆಗ್ತವೆ. ಅಲ್ಲದೆ ಮನೆಯ 4 ದಿಕ್ಕುಗಳಾದ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಸುಮಾರು 1 kg ಕಲ್ಲುಪ್ಪು ಹಿಡಿಯುವಷ್ಟು ದೊಡ್ಡ ಗಾಜಿನ ಬೌಲ್ಗಳನ್ನ ಇಡಿ. ಅವುಗಳಲ್ಲಿ ಕಲ್ಲುಪ್ಪನ್ನ ತುಂಬಿಸಿ ಆಯಾ ದಿಕ್ಕುಗಳಲ್ಲಿ ಇಟ್ಬಿಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ದುಷ್ಟಶಕ್ತಿ ಇದ್ರೆ ಆ ಉಪ್ಪು ಕರಗಿ ನೀರಾಗಲು ಶುರುವಾಗುತ್ತೆ. ಹಾಗೆ ಉಪ್ಪು ಕರಗಿದ್ರೆ ನೀವು ಆ ಬೌಲ್ ಸಮೇತವಾಗಿ ಎಲ್ಲವನ್ನ ಒಂದು ಕವರ್ನಲ್ಲಿ ಹಾಕಿ ಯಾರೋ ತೊಳೆಯದ ಜಾಗದಲ್ಲೋ ಅಥವಾ ಹರಿಯುವ ನೀರಲ್ಲೋ ಬಿಸಾಡ್ಬಿಡಿ. ಮತ್ತೆ ಹೊಸ ಬೌಲ್ ಕೊಂಡು ತಂದು ಹೊಸದಾಗಿ ಉಪ್ಪು ತುಂಬಿಸಿ ಇಡಬೇಕು. ನೆನಪಿಡಿ, ಉಪ್ಪು ಕರಗಿದ್ರೆ ಆ ಬೌಲನ್ನ ತೊಳೆದು ಮತ್ತೆ ಬಳಸಬಾರದು, ಬೌಲ್ ಸಮೇತ ಎಸಿಬೇಕು. ಒಂದು ವೇಳೆ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿ ಇಲ್ಲದಿದ್ರೆ ಉಪ್ಪು ನೀವು ಹೇಗೆ ಇಟ್ಟಿದ್ದೀರೋ ಹಾಗೆ ಇರುತ್ತೆ, ಅದು ಕರಗಲ್ಲ. ಹಾಗೆ ಉಪ್ಪು ಕರಗದೇ ಇದ್ರೆ ನೀವು ನಿಶ್ಚಿಂತೆಯಾಗಿರ್ಬೋದು. ಆಗ ತಿಂಗಳಿಗೊಮ್ಮೆ ಅಥವಾ 40 ದಿನಗಳಿಗೊಮ್ಮೆ ಹಳೆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಅಥವಾ ಯಾರೂ ತುಳಿಯದ ಕಡೆ ಚೆಲ್ಲಿ ಅದೇ ಬೌಲನ್ನ ತೊಳೆದು ಮತ್ತೆ ಹೊಸ ಉಪ್ಪನ್ನ ತುಂಬಿಸಿಡಬಹುದು. ಕೆಲವೊಮ್ಮೆ ಗಾಳಿಯಲ್ಲಿನ ತೇವಾಂಶದಿಂದಲೂ ಉಪ್ಪು ನೀರಾಗುವ ಸಾಧ್ಯತೆ ಇರುತ್ತೆ, ಆದ್ರೆ ಅದು ತುಂಬಾ ದಿನಗಳ ನಂತರ ಆಗುತ್ತೆ. ಆದ್ರೆ ಉಪ್ಪು ಇಟ್ಟ 24 ಗಂಟೆಗಳಲ್ಲಿ ಅಥವಾ 2ನೇ 3ನೇ ದಿನದೊಳಗೆ ಕರಗಿದ್ರೆ ಮಾತ್ರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತಾನೆ ಅರ್ಥ. ಬಾತ್ರೂಮ್ ಶುಚಿತ್ವ ಮತ್ತು ರಾಹುದೋಷ ನಿವಾರಣೆ. ಹೊಸ ಮನೆಗೆ ಹೋದಾಗ ಅಥವಾ ಬಾಡಿಗೆ ಮನೆ ಬದಲಾಯಿಸಿದಾಗ ತುಂಬಾ ಜನ ಬಾತ್ರೂಮ್ ಬಗ್ಗೆ ಅಷ್ಟಾಗಿ ಗಮನ ಕೊಡಲ್ಲ. ಆದ್ರೆ ನೆನಪಿಡಿ, ಮನೆಯ ಶುದ್ಧೀಕರಣ ಯಾವಾಗ್ಲೂ ಬಾತ್ರೂಮ್ನಿಂದಾನೇ ಶುರುವಾಗಬೇಕು. ಮೊದಲು ಬಾತ್ರೂಮ್ ಅನ್ನ ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿ. ನಂತರ ಒಂದು ಮಣ್ಣಿನ ಪ್ರಣತೆ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ಕರ್ಪೂರ ಅಥವಾ ಪಚ್ಚ ಕರ್ಪೂರವನ್ನ ಇಟ್ಟು ಅದರ ಜೊತೆಗೆ ಒಂದು ಲವಂಗ ಹಾಗೂ ಒಂದು ಏಲಕ್ಕಿಯನ್ನ ಇಟ್ಟು ಉರಿಸಿ ಆ ಹೊಗೆ ಇಡೀ ಬಾತ್ರೂಮ್ ತುಂಬಾ ಹರಡುವಂತೆ ಬಾಗಿಲು ಮುಚ್ಚಿ ಹಾಗೆ ಬಿಟ್ಬಿಡಿ. ಬಾತ್ರೂಮ್ನಲ್ಲಿ ರಾಹುವಿನ ಪ್ರಭಾವ ಹೆಚ್ಚಾಗಿರುತ್ತೆ. ಯಾರ ಜಾತಕದಲ್ಲಿ ರಾಹು ಉತ್ತಮ ಸ್ಥಾನದಲ್ಲಿರ್ತಾನೋ ಅವರು ಅಖಂಡ ಐಶ್ವರ್ಯವನ್ನು ಹೊಂದುತ್ತಾರೆ. ಅದೇ ರಾಹು ನೀಚನಾಗಿದ್ದರೆ
ಅಥವಾ ಕೆಟ್ಟ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಜೀವನದಲ್ಲಿ ಅತೀ ದೊಡ್ಡ ತಪ್ಪುಗಳನ್ನ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ಬಾತ್ರೂಮ್ ಅನ್ನ ಯಾವಾಗಲೂ ಶುಭ್ರವಾಗಿಟ್ಕೊಳ್ಳಿ. ಇದನ್ನ ಬುಧವಾರ ಮತ್ತು ಶನಿವಾರದ ದಿನಗಳಲ್ಲಿ ಕ್ಲೀನ್ ಮಾಡಿದ್ರೆ ಅತ್ಯಂತ ಒಳ್ಳೆ ಫಲಿತಾಂಶ ಸಿಗುತ್ತೆ. ಮನೆಯಲ್ಲಿ ಸಾವು ಸಂಭವಿಸಿದಾಗ ಮಾಡಬೇಕಾದ ಕಾರ್ಯಗಳು: ಮನೆಯಲ್ಲಿ ಹಿರಿಯರು ಯಾರಾದರೂ ತೀರ್ಕೊಂಡಾಗ ಶವವನ್ನ ಮನೆಯಿಂದ ಹೊರಗೆ ತಂದ ನಂತರ ಮನೆಯಲ್ಲಿರೋರು ಇಡೀ ಮನೆಯನ್ನ ಉಪ್ಪು ನೀರಿನಿಂದ ತೊಳೆದು ಶುದ್ಧಿ ಮಾಡ್ಕೊಳ್ಬೇಕು. ಹಿಂದಿನ ಕಾಲದಲ್ಲಾದ್ರೆ ತಿಂಗಳ ಕಾರ್ಯ ಅಥವಾ ವರ್ಷದ ಕಾರ್ಯ ಮಾಡುವಾಗ ಎಷ್ಟೇ ಬಡವರಾಗಿದ್ರೂ ಮನೆಗೆ ಸುಣ್ಣ ಬಳಿತಾ ಇದ್ರು. ಆದ್ರೆ ಇವತ್ತು ದುಡ್ಡಿದ್ದವರು ಕೂಡ ಸೋಮಾರಿತನದಿಂದಲೋ ಅಥವಾ ನಂಬಿಕೆ ಇಲ್ಲದೆಯೋ ಪೇಂಟ್ ಮಾಡಿಸಲ್ಲ. ಮರಣ ಹೊಂದಿದವರ ಜೊತೆಗೆ ಕೆಲವು ಅದೃಶ್ಯ ಶಕ್ತಿಗಳು ಕೂಡ ಪ್ರಭಾವ ಬೀರುತ್ತವೆ. ಆ ವ್ಯಕ್ತಿ ಸಾಯೋವಾಗ ಸರಿಯಾದ ಸ್ಥಿತಿಯಲ್ಲಿ ಸತ್ತಿದ್ದಾರ, ಅನಾರೋಗ್ಯದಿಂದ ಸತ್ತಿದ್ದಾರ ಅಥವಾ ಅಕಾಲಿಕ ಮರಣ ಹೊಂದಿದ್ದಾರ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ತಂತ್ರಶಾಸ್ತ್ರದ ಪ್ರಕಾರ ಅಕಾಲಿಕ ಮರಣ ಹೊಂದಿದವರ ಆತ್ಮಗಳು ಅಷ್ಟು ಬೇಗ ಮೇಲಕ್ಕೆ ಹೋಗಲ್ಲ. ಆ ಆತ್ಮ ತಾನು ಬದುಕಿದ್ದ ಮನೆಯನ್ನೇ ಆಶ್ರಯಿಸಿ ಅಲ್ಲೇ ಸುಳಿದಾಡುತ್ತಾ ತೊಂದರೆ ಕೊಡ್ತಾ ಇರುತ್ತೆ. ಅವರಿಗೆ ತರ್ಪಣ ಕೊಟ್ಟರೂ ಅಷ್ಟು ಸುಲಭವಾಗಿ ಹೋಗಲ್ಲ. ಅದಕ್ಕಾಗಿಯೇ ಶವ ಸಂಸ್ಕಾರದ ನಂತರ ಕಲ್ಲುಪ್ಪು ಹಾಕಿ ಮನೆಯನ್ನ ಕಡ್ಡಾಯವಾಗಿ ತೊಳೆದು ಸ್ವಚ್ಛಗೊಳಿಸಿ. ವಾರಕ್ಕೊಮ್ಮೆ ಉಪ್ಪು ನೀರಿನಿಂದ ಮನೆ ಒರೆಸೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ಮನೆಯಲ್ಲಿ ಉಳಿಯಲು ಸಾಧ್ಯವಿಲ್ಲ. ಉಪ್ಪು ಕೇವಲ ಕಸ ತೆಗೆಯುವುದಕ್ಕಲ್ಲ, ಅದು ಆಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ಲಕ್ಷ್ಮಿ ಸ್ವರೂಪವಾಗಿದೆ. ವಶೀಕರಣಕ್ಕೆ ಹಾಗೂ ಮಂತ್ರ ಪ್ರಯೋಗಗಳ ದೋಷ ನಿವಾರಣೆಗೂ ಕೆಲಸ ಮಾಡುತ್ತೆ. ದುಷ್ಟಶಕ್ತಿಗಳನ್ನ ನಾಶ ಮಾಡಿ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಶಕ್ತಿ ಉಪ್ಪಿಗೆ ಇರೋದ್ರಿಂದ ವಾರಕ್ಕೊಮ್ಮೆ ಮನೆ ಕ್ಲೀನ್ ಮಾಡುವಾಗ ಉಪ್ಪು ನೀರನ್ನ ಬಳಸೋದನ್ನ ಮರಿಬೇಡಿ. ಬಾವಲಿಗಳ ಪ್ರವೇಶ ಮತ್ತು ಅದರ ಅಪಾಯಗಳು: ಕೆಲವೊಮ್ಮೆ ಅನಿವಾರ್ಯವಾಗಿ ತುಂಬಾ ಹಳೆಯ ಮನೆಗಳಿಗೆ ಬಾಡಿಗೆಗೆ ಹೋಗಬೇಕಾಗಿ ಬರುತ್ತೆ. ಅಂತಹ ಜಾಗದಲ್ಲಿ ಬಾವಲಿಗಳು ಅಥವಾ ಬೆಕ್ಕುಗಳಾಗಲಿ ವಾಸವಾಗಿದ್ರೆ ಆ ಮನೆಯನ್ನ ಕಡ್ಡಾಯವಾಗಿ ಶುದ್ಧಿ ಮಾಡಬೇಕು. ಒಂದು ವೇಳೆ ನೀವು ಮನೆಗೆ ಬಂದ ಮೇಲೂ ಕೂಡ ಬಾವಲಿಗಳು ಪದೇ ಪದೇ ಮನೆಯೊಳಗೆ ಬರ್ತಾ ಇದ್ರೆ ದುರದೃಷ್ಟ ನಿಮ್ಮನ್ನ ಬಿಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಇಂತಹ ಮನೆಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಖಾಲಿ ಮಾಡೋದು ಒಳ್ಳೆಯದು. ಯಾಕಂದ್ರೆ ಅಲ್ಲಿ ಯಾವುದೇ ಪರಿಹಾರಗಳು ಕೆಲಸ ಮಾಡಲ್ಲ. ಆ ಮಟ್ಟಿಗೆ ನಕಾರಾತ್ಮಕ ಶಕ್ತಿ ಪ್ರಬಲವಾಗಿರುತ್ತೆ. ಮನೆಯೊಳಗೆ ಬಾವಲಿಗಳು ಬಂದ್ರೆ ಮನೆಯಲ್ಲಿರೋ ಗಂಡಸರು ಅಥವಾ ಹೆಂಗಸರು ದಾರಿ ತಪ್ಪೋ ಸಾಧ್ಯತೆ ಇರುತ್ತೆ ಮತ್ತು ಆಯುಷ್ಯ ಕೂಡ ಕ್ಷೀಣಿಸುತ್ತೆ. ಮನೆ ಬದಲಾಯಿಸುವುದು ಹೇಗೋ ಖಂಡಿತ, ಆದ್ರೆ ಬದಲಾಯಿಸೋವರೆಗಾದ್ರೂ ಮನೆಯನ್ನ ಕಡ್ಡಾಯವಾಗಿ ಶುದ್ಧಿ ಮಾಡ್ಕೊಳ್ಳಿ. ಹೇಗೋ ಹೊಸ ಮನೆಗೆ ಹೋಗ್ತೀವಲ್ವಾ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಮನೆ ಶುದ್ಧಿಗಾಗಿ ನೆಲ ಒರೆಸೋ ನೀರಿಗೆ ಕಲ್ಲುಪ್ಪು, ಅರಿಶಿಣ, ಗೋಮೂತ್ರ ಮತ್ತು ಪಟಕದ ಪುಡಿಯನ್ನ ಬೆರೆಸಿ ಇಡೀ ಮನೆ ಪ್ರತಿದಿನ ಒರೆಸ್ಕೊಳ್ಳಿ. ಪ್ರತಿದಿನ ಈ ನೀರನ್ನ ಎಲ್ಲಾ ಮೂಲೆಗಳಿಗೂ ಸಿಂಪಡಿಸ್ಕೊಳ್ಳಿ. ನಂತರ ನಾನು ಮೊದಲೇ ಹೇಳಿದ ಹಾಗೆ ಪ್ರತಿದಿನ ಸಂಜೆ ಮತ್ತು ಬೆಳಿಗ್ಗೆ ಧೂಪ ಹಾಕಿ. ಮನೆ ಖಾಲಿ ಮಾಡಲು ತಡವಾದ್ರೆ ಪಂಡಿತರನ್ನ ಕರೆಸಿ ಒಂದು ಶಾಂತಿ ಪೂಜೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಬಾವಲಿಗಳು ಮನೆಯೊಳಗೆ ಬಂದ್ರೆ ಅಕಾಲಿಕ ಮರಣಗಳು ಹಾಗೂ ಆಕಸ್ಮಿಕ ಅಪಘಾತಗಳು ಹೆಚ್ಚಾಗಿ ಸಂಭವಿಸುತ್ತವೆ. ಕೆಲವೊಮ್ಮೆ ಬಾವಲಿಗಳು ಮನೆಯ ಒಳಗಡೆ ಬರದೆ ಮನೆಯ ಹೊರಗೆ ಅಥವಾ ಟೆರಸ್ ಮೇಲಿನ ತೇವ ಹಾಗೂ ಕತ್ತಲೆ ಇರುವಂತಹ ಜಾಗದಲ್ಲಿ ವಾಸ ಮಾಡ್ತವೆ. ಆ ಮನೆಯಲ್ಲಿ ಪುರುಷ ಸಂತತಿಗೆ ಸೇರಿದವರು ಯಾರಾದ್ರೂ ತೀರ್ಕೊಂಡಿದ್ರೆ ಅಥವಾ ಹೆಣ್ಣು ಮಕ್ಕಳೇ ಹೆಚ್ಚಾಗಿದ್ದು ಗಂಡಸರು ಇಲ್ಲದ ಮನೆಗಳಲ್ಲಿ, ಮಂತ್ರ ಪ್ರಯೋಗಗಳಿಂದ ತೀರಿಕೊಂಡವರು ಇರುವಂತ ಮನೆಗಳಲ್ಲಿ ಈ ಬಾವಲಿಗಳು ಹೆಚ್ಚಾಗಿ ಗೂಡು ಕಟ್ಟವೆ. ಇಲ್ಲದಿದ್ರೆ ನಿಮ್ಮ ಮೇಲೆ ಯಾರಾದ್ರೂ ಪ್ರಬಲವಾದ ತಂತ್ರ ಪ್ರಯೋಗ ಮಾಡಿದ್ರೂ ಕೂಡ ಬಾವಲಿಗಳು, ಗೂಬೆಗಳು ಬರೋದು ಅಥವಾ ಬೆಕ್ಕುಗಳು ಬಂದು ಮರಿ ಹಾಕೋದು ನಡೀತವೆ. ಇದಕ್ಕೆ ಪರಿಹಾರವಾಗಿ ಮನೆಯ ಸಿಂಹದ್ವಾರದ ಹೊರಭಾಗದಲ್ಲಿ ಗಣಪತಿ ಅಥವಾ ಆಂಜನೇಯ ಸ್ವಾಮಿ ಫೋಟೋ ಇಟ್ಟು ಅದಕ್ಕೆ ಪ್ರತಿದಿನ ಧೂಪ ತೋರಿಸ್ತಾ ಬನ್ನಿ. ಮನೆ ಮತ್ತು ಸೈಟ್ ಕೊಳ್ಳುವಾಗ ನೀವು ತೆಗೆದುಕೊಳ್ಳಬೇಕಾದ ಜಾಗ್ರತೆಗಳು: ನಾವು ಇತ್ತೀಚೆಗೆ ಮನೆ ಕೊಂಡುಕೊಂಡಿರ್ತೇವೆ, ಆದ್ರೆ ಆ ಮನೆಯ ಹತ್ತಿರದಲ್ಲಿ ಸ್ಮಶಾನವಿದೆಯಾ ಅಥವಾ ಆ ಮನೆಯಲ್ಲಿ ಯಾರಾದ್ರೂ ಅಕಾಲಿಕ ಮರಣ ಹೊಂದಿದ್ದಾರಾ ಅಥವಾ ಯಾರಾದ್ರೂ ಸತ್ತು ಹೂತ ಜಾಗದಲ್ಲಿ ಮನೆ ಕಟ್ಟಲಾಗಿದೆಯೇ? ಇದನ್ನ ಮೊದಲೇ ವಿಚಾರಿಸ್ಕೊಳ್ಳಿ.
ಇಂತಹ ಮನೆಗಳಿಗೆ ಹೋದ್ರೆ ಮನೆಯಲ್ಲಿರೋರು ದಾರಿ ತಪ್ಪೋ ಅಪಾಯ ಇರುತ್ತೆ. ಅಷ್ಟೇ ಅಲ್ಲ, ನಿಮಗೆ ತಿಳಿಯದ ಹಾಗೆಯೇ ಆರ್ಥಿಕ, ಮಾನಸಿಕ ಮತ್ತು ದೈಹಿಕ ತೊಂದರೆಗಳಿಂದ ನರಳಬೇಕಾಗುತ್ತೆ. ಅದಕ್ಕಾಗಿಯೇ ಕಡಿಮೆ ಬೆಲೆಗೆ ಸಿಗುತ್ತದೆ ಎಂದು ಕಂಡ ಮನೆಗಳನ್ನ ಕೊಳ್ಳಬೇಡಿ. ಪೂಜೆ, ಹೋಮ, ಶಾಂತಿ ಮಾಡಿಸಿದ್ರೆ ಎಲ್ಲ ಸರಿಯಾಗುತ್ತೆ ಅನ್ಕೊಳ್ಬೇಡಿ. ಕೆಲವು ಜಾಗಗಳಲ್ಲಿ ಏನು ಮಾಡಿದ್ರೂ ಪ್ರಯೋಜನ ಇರಲ್ಲ. ಹಾಗೆ ನೀವೊಂದು ಸೈಟ್ ಕೊಳ್ತೀರಿ ಅನ್ಕೊಳ್ಳಿ. ಆ ಸ್ಥಳದಲ್ಲಿ ಗಾಜಿನ ಚೂರುಗಳು, ಇದ್ದಿಲು, ಹಳೆ ಬಟ್ಟೆಗಳು, ಪಾಳು ಬಿದ್ದ ಬಾವಿ, ಮಡಕೆ ಚೂರುಗಳು, ಮನುಷ್ಯ ಅಥವಾ ಪ್ರಾಣಿಗಳ ಮೂಳೆಗಳು ಹಾಗೂ ಬೂದಿ ಇವುಗಳಲ್ಲಿ ಏನಾದ್ರೂ ಇದ್ರೆ ಜಾಗರೂಕರಾಗಿರಿ. ಅವೆಲ್ಲವನ್ನು ಸಂಪೂರ್ಣವಾಗಿ ಆ ಜಾಗದಿಂದ ತೆಗೆದುಹಾಕಿದ ನಂತರವೇ ಸ್ಥಳ ಶುದ್ಧಿ ಪೂಜೆ ಮಾಡಿಸಿ ಮನೆ ಕಟ್ಟೋಕೆ ಆರಂಭಿಸಿ. ಒಂದು ವೇಳೆ ಸ್ಥಳ ಶುದ್ಧಿ ಪೂಜೆ ಮಾಡಿಸೋಕೆ ಇಷ್ಟ ಇಲ್ದಿದ್ರೆ ಕೆರೆ, ಬಾವಿ ಅಥವಾ ನದಿ ಒಳಗಿರುವಂತ ಮಣ್ಣನ್ನ ತಂದು ಸುಮಾರು 3 ಅಡಿಯಷ್ಟು ಎತ್ತರಕ್ಕೆ ಆ ಇಡೀ ನೆಲದ ಮೇಲೆ ಈ ಮಣ್ಣನ್ನ ಹರಡಿ ಅದರ ಮೇಲೆ ಮನೆ ಕಟ್ಕೋಬಹುದು. ಯಾವುದೇ ಖಾಲಿ ನಿವೇಶನವಿದ್ರೂ ಅಲ್ಲಿ ಕೆಲವು ಪುರಾತನ ಶಕ್ತಿಗಳು ಇದ್ದೇ ಇರುತ್ತೆ. ಅವುಗಳ ಕಾರಣದಿಂದಾಗಿ ಮನೆ ಕಟ್ಟಿದ ನಂತರ ಆರ್ಥಿಕ, ಮಾನಸಿಕ, ದೈಹಿಕ ತೊಂದರೆಗಳು, ಅಂಗವೈಕಲ್ಯಗಳು, ಆಸ್ತಿ ಪಾಸ್ತಿ ಸಮಸ್ಯೆಗಳು ಎದುರಾಗ್ತವೆ. ಮನೆಯಲ್ಲಿ ಬೆಳೆಸಬೇಕಾದ ಗಿಡಗಳು ಮತ್ತು ತಪ್ಪು ಅಭ್ಯಾಸಗಳು. ಹೊಸ ಮನೆಗೆ ಗೃಹ ಪ್ರವೇಶ ಮಾಡಿ ಹೋಗುವಾಗ ಕಡ್ಡಾಯವಾಗಿ ಒಂದು ತುಳಸಿ ಗಿಡವನ್ನ ಜೊತೆಯಲ್ಲಿ ಕೊಂಡೊಯ್ಯಿರಿ. ಒಂದು ವೇಳೆ ತುಳಸಿ ಗಿಡ ತಗೊಂಡು ಹೋಗೋ ಸಂಪ್ರದಾಯ ನಿಮಗಿಲ್ಲದಿದ್ರೆ ಬಿಳಿ ದಾಸವಾಳ ಗಿಡ ಅಥವಾ ಆಲೋವೆರಾ ಗಿಡನ ಕೂಡ ತಗೊಂಡು ಹೋಗ್ಬೋದು. ಈ 3 ಗಿಡಗಳು ಮನೆಯಲ್ಲಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಜಾಗ ಹೆಚ್ಚಾಗಿದ್ರೆ ಆಯುರ್ವೇದ ಗಿಡಗಳ ಜೊತೆಗೆ ಕೆಲವು ದೇವತಾ ವೃಕ್ಷಗಳನ್ನ ಕೂಡ ಬೆಳೆಸೋಕೆ ಪ್ರಯತ್ನಿಸಿ. ಆದ್ರೆ ಮನೆಯ ಮುಖ್ಯ ದ್ವಾರಕ್ಕೆ ಎದುರಾಗಿ ಯಾವುದೇ ಗಿಡ ಮರಗಳನ್ನ ಬೆಳೆಸಬೇಡಿ. ದೇವತಾ ವೃಕ್ಷಗಳೇ ಆದ್ರೂ ಆಲದ ಮರ ಮತ್ತು ಅರಳಿ ಮರ ಮನೆ ಮುಂಭಾಗದಲ್ಲಿದ್ರೆ ಆ ಮನೆಗೆ ಒದಗಿ ಬರಲ್ಲ. ಮನೆಯ ಈಶಾನ್ಯ ಮತ್ತು ಉತ್ತರ ದಿಕ್ಕಿನಲ್ಲಿ ಕೇವಲ ಸಣ್ಣ ಸಣ್ಣ ಗಿಡಗಳನ್ನ ಮಾತ್ರ ಬೆಳೆಸಿ. ದೊಡ್ಡ ಮರಗಳನ್ನ ಬೆಳೆಸಬೇಡಿ. ಅವು ಚಿಕ್ಕದಾಗಿದ್ದಾಗ ಯಾವುದೇ ಸಮಸ್ಯೆ ಇರಲ್ಲ. ಆದ್ರೆ ಬೆಳೆದು ದೊಡ್ಡದಾದಾಗ ನಿಮಗೆ ಆರ್ಥಿಕ ನಷ್ಟಗಳು ಉಂಟಾಗ್ತವೆ. ತುಂಬಾ ಜನ ಈಶಾನ್ಯ ದಿಕ್ಕಿನಲ್ಲಿ ಮಾವಿನ ಮರ, ಕರಿಬೇವು, ಸಪೋಟ ಅಥವಾ ತೆಂಗಿನ ಮರಗಳನ್ನ ಬೆಳೆಸ್ತಾರೆ. ಆ ತಪ್ಪು ಮಾತ್ರ ಎಂದೂ ಮಾಡಬೇಡಿ. ದೊಡ್ಡ ಮರಗಳನ್ನ ಬೆಳೆಸ್ಬೇಕಂದ್ರೆ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸ್ಕೊಳ್ಳಿ. ಇನ್ನು ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಹಳೆಯ ಬಟ್ಟೆಗಳಾಗಲಿ ಅಥವಾ ವಸ್ತುಗಳಾಗಲಿ ಯಾರಿಗೂ ಕೊಡಲು ಮನಸ್ಸಿರಲ್ಲ. ಹಾಗಂತ ತಾವು ಬಳಸೋದೂ ಇಲ್ಲ. ಅಂತಹ ವಸ್ತುಗಳನ್ನ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಹಾಗೆ ರಾಶಿ ರಾಶಿ ಹಾಕಿಟ್ಟಿರ್ತಾರೆ. ಇನ್ನು ಕೆಲವು ಪುರುಷರು ಕಂಡ ಕಡೆ ಮೂತ್ರ ವಿಸರ್ಜನೆ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ದರಿದ್ರ ಬೆಂಬಿಡದೆ ಕಾಡುತ್ತೆ. ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಬರುತ್ತವೆ ಮತ್ತು ಆ ಮನೆಯಲ್ಲಿ ಲಕ್ಷ್ಮೀದೇವಿಯೇ ನೆಲೆಸಲ್ಲ. ಇಂತಹ ಕೆಟ್ಟ ಅಭ್ಯಾಸಗಳನ್ನಿಟ್ಟುಕೊಂಡು ನೀವು ಎಷ್ಟೇ ಪೂಜೆ, ವ್ರತ, ಜಪ, ಹೋಮಗಳನ್ನ ಮಾಡಿದ್ರೂ ಕೂಡ ಅದರ ಫಲಿತಾಂಶ ಶೂನ್ಯವಾಗಿರುತ್ತೆ. ಯಾವಾಗಲೂ ಸ್ಥಳ ಶುದ್ಧಿ ಮತ್ತು ಮನೆ ಶುದ್ಧಿ ತುಂಬಾ ಮುಖ್ಯ. ನಮ್ಮ ಶರೀರವನ್ನ ಎಷ್ಟು ಶುದ್ಧವಾಗಿಟ್ಕೊಳ್ತೀವೋ ನಾವು ವಾಸಿಸೋ ಸ್ಥಳವನ್ನ ಕೂಡ ಅಷ್ಟೇ ಶುದ್ಧವಾಗಿಟ್ಕೊಳ್ಬೇಕು. ತಪ್ಪು ಕಲ್ಪನೆಗಳು ಮತ್ತು ಅಂತಿಮ ಪರಿಹಾರಗಳು. ಕೆಲವರು ಮನೆಯಲ್ಲಿ ಹಳದಿ ಸಾಸಿವೆ ಚೆಲ್ಲಿದಾಗ ಅವೆಲ್ಲ ಕೂಡ ಒಂದು ಕಡೆ ಬಂದು ಜಮೆಯಾಗ್ತವೆ. ಮನೆಯಲ್ಲಿ ಗೆಜ್ಜೆಯ ಶಬ್ದ ಕೇಳಿಸುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಿಧಿ ಇದೆ ಅಂತೆಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ. ರಾಹುವಿನ ಕೆಟ್ಟ ಪ್ರಭಾವದಿಂದಲೂ ಈ ರೀತಿ ಭ್ರಮೆಗಳು ಉಂಟಾಗ್ತವೆ. ಆದ್ದರಿಂದ ಇವುಗಳನ್ನ ನಂಬಬೇಡಿ. ನಿಮಗೆ ನಿಧಿ ಸಿಗಬೇಕಾಗಿದ್ರು ಅಥವಾ ಲಕ್ಷ್ಮಿ ಬರಬೇಕಾಗಿದ್ರು ಅವಳು ತಾನಾಗಿಯೇ ಬರುತ್ತಾಳೆ ಹೊರತು ಇಂತಹ ಸಂಕೇತಗಳನ್ನ ಕೊಟ್ಟು ನಿಮ್ಮನ್ನ ಪರೀಕ್ಷೆ ಮಾಡು ಅಂತ ಹೇಳಲ್ಲ. ಯಾರ ಮನೆಯಲ್ಲಿ ಪ್ರತಿದಿನ ಮನಸ್ಸಲ್ಲಿ ಹಾಗೂ ಮನೆಯ ದೇವರ ಕೋಣೆಯಲ್ಲಿ ಭಗವಂತನ ಧ್ಯಾನ ಮತ್ತು ನಾಮಸ್ಮರಣೆ ನಡೀತಾ ಇರುತ್ತೋ ಅಲ್ಲಿ 90% ಸಮಸ್ಯೆಗಳು ತಾನಾಗಿಯೇ ದೂರ ಆಗ್ತವೆ. ಇದರ ಜೊತೆಗೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮತ್ತು ಇರುವೆಗಳಿಗೆ ಪ್ರತಿದಿನ ಸ್ವಲ್ಪ ಆಹಾರವನ್ನ ನೀಡಿ. ನಿಮಗೆ ಮನುಷ್ಯರಿಗೆ ಅನ್ನದಾನ ಮಾಡುವಷ್ಟು ಶಕ್ತಿ ಇಲ್ಲದಿದ್ರೂ ಪರವಾಗಿಲ್ಲ. ಮೂಕ ಪ್ರಾಣಿಗಳಿಗೆ ಆಹಾರ ನೀಡೋದ್ರಿಂದಲೂ ನಿಮ್ಮ ದಾರಿದ್ರ್ಯ ತೊಲಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಾಗೂ ಶ್ರೀಮನ್ನಾರಾಯಣನ ಕೃಪೆ ನಿಮ್ಮ ಮೇಲಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೇಳಿದ ಎಲ್ಲಾ ಪರಿಹಾರಗಳು ತುಂಬಾ ಸರಳವಾಗಿದ್ರೂ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತವೆ.
ಇಷ್ಟೆಲ್ಲ ಪರಿಹಾರಗಳನ್ನ ಮಾಡಿ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣದಿದ್ರೆ ಒಮ್ಮೆ ಒಳ್ಳೆ ಪಂಡಿತರನ್ನ ಕರೆಸಿ ನವಗ್ರಹ ಶಾಂತಿ, ಸ್ಥಳ ಶಾಂತಿ ಅಥವಾ ಶಾಂತಿ ಹೋಮಗಳನ್ನ ಮಾಡಿಸ್ಕೊಳ್ಳಿ. ಆಗಲೂ ಪರಿಸ್ಥಿತಿ ಸುಧಾರಿಸದಿದ್ರೆ ಆ ಮನೆಯನ್ನ ಬದಲಾಯಿಸ್ಬಿಡಿ. ಅದು ನಿಮ್ಮ ಸ್ವಂತ ಮನೆಯಾಗಿದ್ರೂ ಪರವಾಗಿಲ್ಲ. ಅದನ್ನ ಬಾಡಿಗೆಗೆ ಕೊಟ್ಟು ನೀವು ಬೇರೆ ಮನೆಗೆ ಹೋಗೋದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.